ಇದನ್ನು ತಗೊಂಡು ಹೋಗಿ ನಿನ್ನ ತಾಯಿಗೆ ಕೊಟ್ಟು ಅವರ ಆಶೀರ್ವಾದನ ತಗೋ. ಯಾಕಮ್ಮ ಬುದ್ಧಿ, ಪಾರ್ವತಿಗೆ ತಾಯಿ ಇಲ್ಲ. ಕ್ಷಮಿಸು ತಾಯಿ, ನಮಗೆ ಗೊತ್ತಾಗಲಿಲ್ಲ. ಇದು ನಮ್ಮನೆ ಸಂಪ್ರದಾಯ, ಹಾಗಾಗಿ ನಾವು ಹೇಳಿದ್ವಿ ಅಷ್ಟೇ. ನಿನಗೆ ಅತ್ತೆ ಇದ್ದಾರಲ್ವಾ? ಇದ್ದಾರೆ ಬುದ್ಧಿ. ಅವರ ಆಶೀರ್ವಾದ ತಗೋಮ್ಮ. ಅತ್ತೆ ತಾಯಿ ಇಬ್ಬರು ಒಂದೇಮ್ಮ. ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಬುದ್ಧಿ. ರಘು, ವೀರಣ್ಣನ ಮನೇಲಿ ಇನ್ನೂ ಒಂದು ಆಚರಣೆ ಇದೆ, ಜ್ಞಾಪಕ ಇದೆಯಾ? ಏನದು ಅಖಿಲ? ಅವ್ರ ಮನೇಲಿ ಪೂಜೆ ಮಾಡಿದ ಹೆಣ್ಮಗಳು ಅವ್ರು ಕೊಡೋ ತಾಂಬೂಲನ ತಾಯಿಗೆ ತಂದು ಕೊಡಬೇಕು. ತಾಯಿ ಇಲ್ಲ ಅಂದರೆ ಅತ್ತೆಗೆ ಕೊಟ್ಟು ಆಶೀರ್ವಾದ ತಗೋಬೇಕು. ನೆನಪಿದೆಯಾ? ಹಾಂ, ಹೌದು ಅಖಿಲ. ವೀರಣ್ಣನ ಮನೆಯಲ್ಲಿ ಈ ಸಂಪ್ರದಾಯ ಇತ್ತು, ಈಗಲೂ ಇರುತ್ತೆ. ಅದು ಸರಿ, ಈಗ ನೀನು ಬಾಗಿನ ತಯಾರು ಮಾಡ್ತಿದ್ದೀಯಲ್ಲ, ಯಾರಿಗೆ ಕೊಡ್ತೀಯಾ? ನನಗೆ ಗೊತ್ತಿಲ್ಲ ರಘು. ಮತ್ತೆ ಬಾಗಿನ ಯಾಕೆ ರೆಡಿ ಮಾಡಿದೆ? ಪೂಜೆ ಪರಿಪೂರ್ಣ ಆಗುತ್ತೋ ಇಲ್ವೋ, ಆದರೆ ಸಂಪ್ರದಾಯನ ಬಿಡಬಾರ್ದು ಅಲ್ವಾ ರಘು? ಬಾಗಿನ ಕೊಡೋಣ ಅಂದರೆ ನಮ್ಮವ್ರು ಯಾರೂ ಇಲ್ಲಿಲ್ಲ. ಇದನ್ನು ದೇವರಿಗೆ ಅರ್ಪಿಸೋಣ. ಏನು ಹೇಳ್ತಿದ್ಯಮ್ಮ? ನಿಮ್ಮ ಅತ್ತೆ ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಿಲ್ವಾ? ಅದು ನಮ್ಮ ಯಜಮಾನ್ರು ಚಿಕ್ಕವರಿದ್ದಾಗಲೇ
ನಮ್ಮ ಅತ್ತೆ ಅವರಿಂದ ದೂರ ಆಗಿದ್ದಾರೆ. ಅವ್ರು ಎಲ್ಲಿದ್ದಾರೋ ಹೇಗಿದ್ದಾರೋ ಅಂತ ಗೊತ್ತಿಲ್ಲ ಬುದ್ಧಿ. ಹೌದು ಬುದ್ಧಿ, ನಾವು ಕೆಲಸಕ್ಕೆ ಅಂತ ಊರು ಸುತ್ತಾ ಇದ್ವಿ. ಆಗ ಒಂದ್ಸಲ ಜಾತ್ರೆಯಲ್ಲಿ ನಾವು ತಪ್ಪಿಸ್ಕೊಂಡ್ಬಿಟ್ಟಿದ್ವಿ. ಅವತ್ತಿಂದ ನಮ್ಮ ಅಪ್ಪ ಅಮ್ಮನ ಹುಡುಕ್ತಾ ಇದ್ವಿ ಬುದ್ಧಿ, ಇನ್ನೂ ಸಿಕ್ಕಿಲ್ಲ. ಯೋಚನೆ ಮಾಡಬೇಡಿ. ನಿಮ್ಗೆ ಯಾರೂ ಇಲ್ಲ ಅಂತ ಯಾವತ್ತೂ ಅನ್ಕೋಬೇಡಿ. ನಿಮ್ಮ 3 ಜನಕ್ಕೂ ತಂದೆಯಾಗಿ ತಾಯಿಯಾಗಿ ನಾನೇ ನಿಮಗೇನೇ ಕಷ್ಟಗಳು ಬರಲಿ ನನ್ನ ಹತ್ರ ಹೇಳ್ಕೊಳ್ಳಿ, ಸಂಕೋಚನೆ ಪಟ್ಕೋಬೇಡಿ. ಭಗವಂತ ದೊಡ್ಡ ಲೆಕ್ಕಾಚಾರಿ. ಕಷ್ಟವನ್ನಾಗಲಿ ಸುಖವನ್ನಾಗಲಿ ಅವನು ಕೊಡುವಾಗ ಅಳದು ಅಳದು ಕೊಡ್ತಾನೆ. ಯಾರಿಗೇನು ಕೊಡಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಮನುಷ್ಯನಿಗೆ ಕಷ್ಟ ಕೊಡೋಕೆ ಮೊದಲು ಅದನ್ನು ಸಹಿಸ್ಕೊಳ್ಳೋ ಶಕ್ತಿನೂ ಕೊಡ್ತಾನೆ, ಆಮೇಲೆ ಕಷ್ಟ ಕೊಡ್ತಾನೆ. ಅತ್ತೇನೂ ಇಲ್ಲ, ತಾಯಿನೂ ಇಲ್ಲ. ಇವರಿಬ್ಬರು ದೇವ್ರ ಸಮಾನ. ಒಂದು ಕೆಲಸ ಮಾಡು ತಾಯಿ, ದೇವಸ್ಥಾನಕ್ಕೆ ತಗೊಂಡು ಹೋಗಿ ಭಗವಂತನ ಪಾದಕ್ಕೆ ಇದನ್ನು ಅರ್ಪಿಸ್ಬಿಟ್ಟು ಮನಸ್ಸಲ್ಲಿ ಏನಿದೆ ಅದನ್ನು ಬೇಡ್ಕೋ, ಎಲ್ಲ ಒಳ್ಳೆಯದೇ. ಅತ್ತೆ ತಾಯಿ ಇಬ್ಬರು ಒಂದೇ. ಅವರ ಆಶೀರ್ವಾದ ತಗೋಮ್ಮ. ಸಾರಿ ಪಾರ್ವತಿ. ಯಾಕೆ ಯಜಮಾನ್ರೆ? ಪ್ರೀತಿಗೋಸ್ಕರ ನಾವು ಗಂಡ ಹೆಂಡತಿ ಥರ ಡ್ರಾಮಾ ಮಾಡಿದ್ವಿ. ಆದರೆ ಅವ್ರು ನಾವು ನಿಜವಾದ ಗಂಡ ಹೆಂಡತಿ ಅಂದ್ಕೊಂಡು ನಮ್ಮ ಹತ್ರ ಪೂಜೆ ಮಾಡಿಸಿದ್ದಾರೆ. ನನಗೆ ಗೊತ್ತು ಪಾರ್ವತಿ, ಹೆಣ್ಮಕ್ಳಿಗೆ ಇಂಥ ವಿಚಾರದಲ್ಲಿ ಎಷ್ಟು ಎಮೋಷನ್ಸ್ ಇರುತ್ತೆ ಅಂತ. ನಾವು ಮಾಡ್ತಾ ಇರೋದು ನಾಟಕ ಅಲ್ವಾ, ಇದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ. ಇದನ್ನೆಲ್ಲ ನಾಟಕ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ ಯಜಮಾನ್ರೆ. ನನ್ನ ಪಾಲಿಗಿದೆಲ್ಲ ನಿಜ. ಯಾವತ್ತು ನನ್ನ ಕುತ್ತಿಗೆಗೆ ನಿಮ್ಮ ಕೈಯಿಂದ ತಾಳಿ ಬಿತ್ತೋ ಆವತ್ತೇ ನೀವು ನನ್ನ ಗಂಡ ಆಗ್ಬಿಟ್ರಿ. ಇದನ್ನು ನಮ್ಮ ಅತ್ತೆ ಇರೋವಾಗ ದೇವ್ರಿಗೆ ಹೇಗೆ ಅರ್ಪಿಸ್ಲಿ? ದೇವ್ರಂತ ನಮ್ಮ ಅತ್ತೆ ಕೊಟ್ಟು ಅವರಿಂದ ಆಶೀರ್ವಾದ ತಗೋಬೇಕು. ಪಾರ್ವತಿ, ಏನು ಯೋಚನೆ ಮಾಡ್ತಾ ಇದೆಯಾ? ಬೇಜಾರಾಯ್ತಾ? ದೇವ್ರ ಪೂಜೆ ಮಾಡೋದಕ್ಕೆ ಯಾಕೆ ಬೇಜಾರು ಮಾಡ್ಕೋಬೇಕು ಯಜಮಾನ್ರೆ? ಆ ದೇವ್ರು ಹೇಗೆ ನಡೆಸ್ತಾನೋ ನಾವು ಹಾಗೆ ನಡಿಬೇಕು ಅಷ್ಟೇ ತಾನೇ. ಆ ದೇವರು ನಮ್ಮ ಹಣೆ ಬರದಲ್ಲಿ ಏನು ಬರ್ದಿರ್ತಾನೋ ಅದನ್ನು ಯಾರಿಂದನೂ ತಪ್ಸೋದಕ್ಕಾಗಲ್ಲ. ಇದನ್ನು ಹೇಳ್ತಿರೋದು ನಾನಲ್ಲ, ನೀವೇ ಹೇಳಿದ್ದು. ನೀವೇನೂ ಯೋಚನೆ ಮಾಡಬೇಡಿ, ನನಗೇನು ಬೇಜಾರಾಗಿಲ್ಲ. ಸರಿ, ನಾನು ಇದನ್ನು ಹೋಗಿ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬರ್ತೀನಿ. ಪಾರ್ವತಿ, ನಾನು ಬರ್ತೀನಿ. ಪರವಾಗಿಲ್ಲ ಯಜಮಾನ್ರೆ, ನಾನೇ ಹೋಗಿ ಬರ್ತೀನಿ. ಪಾರ್ವತಿ, ಎಲ್ಲಿಗೆ ಹೋಗ್ತಿದ್ಯಾ? ಬುದ್ಧಿಯವ್ರು ಹೇಳಿದ್ರಲ್ಲ ಚಿಕ್ಕ ಯಜಮಾನ್ರೆ, ಇದನ್ನು ತಾಯಿಗೆ ಅಥವಾ ಅತ್ತೆಗೆ ಕೊಟ್ಟರೆ ಶ್ರೇಷ್ಠ ಅಂತ. ನೀನು ಯಾರು ಕೊಡಕ್ಕೆ ಹೋಗ್ತಿದ್ಯಾ? ಇನ್ನೆಲ್ಲಿಗೆ ಹೋಗಲಿ ಚಿಕ್ಕ ಯಜಮಾನ್ರೆ, ದೇವ್ರ ಹತ್ರ ಹೋಗ್ತಾ ಇದ್ದೀನಿ.
ಇದನ್ನ ದೇವ್ರಿಗೆ ಕೊಟ್ಟು ಆಶೀರ್ವಾದ ತಗೊಂಡು ಬರ್ತೀನಿ. ಮತ್ತೆ ಒಬ್ಬಳೇ ಹೋಗ್ತಿದ್ಯಾ? ಯಾಕೆ ಒಬ್ಳೆ ಹೋಗ್ಬಾರ್ದಾ? ಹೇ, ಹಾಗೇನಿಲ್ಲ. ಸರಿ, ಹೋಗ್ಬಾ. ಪಾರ್ವತಿಗೆ ನಿಜವಾಗ್ಲೂ ಬೇಜಾರಾಗಿಲ್ವಾ, ಅಥವಾ ನನಗೆ ಬೇಜಾರಾಗುತ್ತೆ ಅಂತ ಬೇಜಾರಾಗಿಲ್ಲ ಅಂತ ಹೇಳಿದ್ಲಾ? ಬ್ರೋ, ಪಾರ್ವತಿ ಒಬ್ಬಳೇ ದೇವಸ್ಥಾನಕ್ಕೆ ಹೋದ್ಲು, ನೀನ್ಯಾಕೆ ಹೋಗ್ಲಿಲ್ಲ ಅವಳ ಜೊತೆ? ಬರ್ತೀನಿ ಅಂತ ಹೇಳಿದೆ ಪ್ರೀತು, ಅವಳೇ ಬೇಡ ಅಂದ್ರು. ಬೇಡ ಅಲ್ಲ, ಯಾಕೆ? ಅವಳು ಎಲ್ಲೇ ಹೋಗ್ಲಿ ಏನೇ ಮಾಡಲಿ ನಿನ್ನ ಜೊತೆಗಿರ್ತಿದ್ಲು. ನೀನು ಅಷ್ಟೇ ಅವಳ ಜೊತೆ ಚೆನ್ನಾಗಿ ಬರೀತೀಯ. ಜನಕ್ಕೆ ನಿಮ್ಮ ನೋಡಿದ್ರೆ ಹೊಟ್ಟೆ ಕಿಚ್ಚು. ಆಹಾ, ಎಂಥ ಜೋಡಿ, ಗಂಡ ಹೆಂಡತಿ ಅಂತ ನಿಮ್ಮ ಥರ ಇರಬೇಕು ಅಂತ ಹೇಳ್ತಾರೆ. ಹೌದಾ ಪ್ರೀತು? ನಾವು ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದೀವಾ? ಯಾರಿಗೂ ನಾವು ನಿಜವಾದ ಗಂಡ ಹೆಂಡತಿ ಅಲ್ಲ ಅಂತ ಅನುಮಾನನೇ ಬರಲ್ಲ ಅಲ್ವಾ? ಅನುಮಾನನ? ಚಾನ್ಸೇ ಇಲ್ಲ. ಯಾರೇ ನೋಡಿದ್ರು ನಿಜವಾದ ಗಂಡ ಹೆಂಡತಿ ಅಂತಾನೆ ಹೇಳ್ತಾರೆ. ಆ ಥರ ಇದೆ ನಿಮ್ಮ ಪೇರು. ನಾನು ಕೂಡ ನಿಮ್ಮಿಬ್ಬರನ್ನ ಎಷ್ಟೊಂದ್ಸಲ ಅಣ್ಣ ಅದಕ್ಕೆ ಅಂತ ಕರಿಬೇಕು ಅಂತ ಅನ್ಕೊಳ್ತೀನಿ. ಆದ್ರೆ ನೀನೆಲ್ಲಿ ಬೇಸರ ಮಾಡ್ಕೊಂಡ್ಬಿಡ್ತೀನಿ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಸುಮ್ಮನಿರು ಪ್ರೀತು. ಪಾರ್ವತಿ ನಾಳೆ ಮದುವೆ ಆಗಿ ಯಾರ್ದೋ ಮನೆಗೆ ಸೊಸೆಯಾಗಿ ಹೋಗಬೇಕಾಗಿರೋಳು. ಈಗಾಗಲೇ ನನ್ನಿಂದ ಅವಳಿಗೆ ತುಂಬ ಸತಿ ಮುಜುಗರ ಆಗಿದೆ. ನಿನಗೆ ಗೊತ್ತಾ, ಇವತ್ತು ಬುದ್ಧಿಯವರು ಪೂಜೆಗೆ ಕೂತ್ಕೊಳ್ಳಿ ಅಂತ ಹೇಳಿದಾಗ ಅವಳಿಗೆ ಎಷ್ಟು ಬೇಜಾರಾಯಿತು ಅಂತ. ಶಿವನ ಆರಾಧನೆಗೆ ಇವ್ರಿಗಿಂತಲೂ ಒಳ್ಳೆ ದಂಪತಿಗಳು ಬೇಕೇನಮ್ಮ? ಈ ವರ್ಷದ ಶಿವನ ಪೂಜೆಯನ್ನ ಈ ದಂಪತಿಗಳೇ ಮಾಡ್ತಾರೆ. ಬೇಜಾರು ಮಾಡ್ಕೊಂಡ್ಲಾ? ಹೌದು ಪ್ರೀತು, ಬುದ್ಧಿಯವ್ರಿಗೆ ಅನುಮಾನ ಬರುತ್ತೆ ಅಂತ ಅವಳು ನನ್ನ ಜೊತೆ ಪೂಜೆಗೆ ಕೂತ್ಕೊಂಡ್ಳು. ಅವಳು ಮನಸ್ಫೂರ್ತಿಯಾಗಿ ಪೂಜೆ ಮಾಡಿಲ್ಲ ಅನ್ಸುತ್ತೆ. ಬ್ರೋ, ನಿಜವಾಗ್ಲೂ ಪಾರ್ವತಿ ಮನ್ಸನ್ನ ನೀನೊಬ್ಬನೇ ಅರ್ಥ ಮಾಡ್ಕೊಂಡಿರೋದು. ಹ್ಞೂ, ಮತ್ತೆ ಪಾರ್ವತಿ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಮಾತ್ರ ಅರ್ಥ ಆಗೋದು. ಬ್ರೋ, ನಿಜವಾಗ್ಲೂ ಪಾರ್ವತಿ ಮನ್ಸಲ್ಲಿ ಏನಿದೆ ಅಂತ ನನಗೆಲ್ಲ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆ್ಯಕ್ಚುಲಿ ಏನಂದರೆ, ನಿಮ್ಮಿಬ್ಬರ ಪೇರು ತುಂಬ ಕ್ಯೂಟ್ ಆಗಿದೆ. ಐ ಮೀನ್, ಪಾರ್ವತಿ ಒಂದು ವೇಳೆ ಏನಾದರೂ ನನಗೆ ಅದಕ್ಕೆ ಬರೋದಾದರೆ ನನಗೇನು ಒಬ್ಜೆಕ್ಷನ್ ಇಲ್ಲ. ಯಾಕಂದರೆ ಅದಕ್ಕೆಗಿರ್ಬೇಕಾರೋ ಕ್ವಾಲಿಟೀಸ್ ಎಲ್ಲ ಪಾರ್ವತಿ ಇದೆ. ಮಗಳೇ, ಶುಭ ದಿನ ಇವತ್ತು. ಒಳ್ಳೇದಾಗ್ಲಿ, ಮನಸ್ಸು ಮೆಚ್ಚುವಂತ ವರ ಸಿಗ್ಲಿ ನಿನಗೆ. ಎಲ್ರಿಗೂ ಕೊಡಮ್ಮ. ಸರಿ. ಬೇಡಮ್ಮ. ಅಲ್ಲ, ಪ್ರಸಾದ ಅಲ್ವಾ, ತಗೊಳ್ಳಿ. ಇವತ್ತು ಪಾರ್ವತಿ ಉಪವಾಸ ಇದ್ದಾಳೆ, ಹಾಗಾಗಿ ನಾನು ಉಪವಾಸ ಇದ್ದೀನಿ. ಓಹೋ, ಪಾರ್ವತಿ ಉಪವಾಸ ಇದ್ದಾಳೆ ಅಂತ ಪರಮೇಶ್ವರನ ಉಪವಾಸನಾ? ಅದಕ್ಕೆ ಈ ಉಪವಾಸ ಎಲ್ಲ ಯಾಕೆ ಮಾಡ್ತಾರೆ? ಮದುವೆ ಆಗಿರೋರು ತನ್ನ ಗಂಡನ ಶ್ರೇಯಸ್ಸಿಗಾಗಿ ಉಪವಾಸ ಮಾಡಿದ್ರೆ, ಮದುವೆ ಆಗಿಲ್ಲದೆ ಇರೋರು ತನಗೆ ಒಳ್ಳೆ ಗಂಡ ಸಿಗ್ಲಿ ಅಂತ ಉಪವಾಸ ಮಾಡ್ತಾರೆ. ಕುಡೀಲಿ, ಪ್ರಸಾದ ತಗೋ. ಬೇಡ ಅದಕ್ಕೆ, ಇವತ್ತು ನಾನು ಉಪವಾಸ ಮಾಡ್ತಿದ್ದೀನಿ. ಜನನಿ, ನೀನೇನಕ್ಕೆ ಉಪವಾಸ ಮಾಡ್ತೀಯಾ? ಓಹೋ, ಒಳ್ಳೆ ಗಂಡ ಸಿಗ್ಲಿ ಅಂತನಾ? ಗಂಡ ಆದವನು ಆಗಲೇ ಸಿಕ್ಕಾಗಿದೆ. ಆದರೆ ನಿರ್ವಿಘ್ನವಾಗಿ ನಮ್ಮಿಬ್ಬರು ಮದುವೆ ನಡೀಲಿ ಅಂತ ಉಪವಾಸ ಮಾಡ್ತಿದ್ದೀನಿ. ಏನು ಯೋಚನೆ ಮಾಡ್ತಿದ್ಯಾ ಜನನಿ? ಅಕ್ಕ, ಅದಕ್ಕೆ ಯಾವ ದೇವಸ್ಥಾನಕ್ಕೆ ಹೋಗಿದ್ದಾರೆ?
ಏನ್ ನಂದಿ, ಶಿವರಾತ್ರಿ ದಿನ ಎಲ್ಲರೂ ಶಿವನ ದೇವಸ್ಥಾನಕ್ಕೆ ಅಲ್ವಾ ಹೋಗೋದು? ಯಾಕೆ ನೀನು ಹೋಗ್ಬೇಕಿತ್ತಾ? ಹಾಂ, ನಾನು ಅಣ್ಣ ಹೋಗಿ ಬರೋಣ ಅಂತ. ಸರಿ, ಹೋಗಿ ಬನ್ನಿ, ಒಳ್ಳೇದಾಗ್ಲಿ. ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಿ ಬರಲ್ಲ. ಸರಿ ಅಮ್ಮ, ಹುಷಾರು. ಸರಿ ಅತ್ತೆ. ಬರ್ತೀವಕ್ಕ. ದೇವಸ್ಥಾನಕ್ಕೆ ಅಂತ ಹೇಳಿ ನಿಮ್ಮ ಹತ್ರ ಬಂದಿದ್ದೀನಿ ಅಮ್ಮ. ನಂಗೆ ತಾಳಿ ಕಟ್ಟಿರೋ ಯಜಮಾನ್ರ ತಾಯಿ ನೀವು, ಅಂದರೆ ನನಗೆ ಅತ್ತೆ. ಆದರೆ ನಾನು ನಿಮ್ಮನ್ನು ಅಮ್ಮ ಅತ್ತೆ ಸ್ಥಾನಕ್ಕಿಂತ ದೇವ್ರ ಸ್ಥಾನದಲ್ಲಿ ನೋಡ್ತೀನಿ. ಹೌದು, ನನ್ನ ಪಾಲಿಗೆ ನೀವೇ ದೇವರು ಅಮ್ಮ. ನಾನು ಮಾಡ್ತಿರೋ ಕೆಲಸ ಸರಿನೋ ತಪ್ಪೋ ನಂಗೆ ಗೊತ್ತಿಲ್ಲ, ಆದರೆ ಉದ್ದೇಶ ಅಂತೂ ಒಳ್ಳೆಯದೇ. ನಿಮಗೆ ತಾಂಬೂಲ ಕೊಟ್ಟರೆ ಬುದ್ಧಿಯವ್ರು ಮಾಡಿರೋ ಪೂಜೆ ಪರಿಪೂರ್ಣ ಆಗುತ್ತೆ. ಅಮ್ಮ, ಅವ್ರ ಮನೇಲಿ ಪೂಜೆ ಮಾಡಿದ ಹೆಣ್ಮಗಳು ಅವ್ರು ಕೊಡೋ ತಾಂಬೂಲನ ತಾಯಿಗೆ ತಂದು ಕೊಡ್ಬೇಕು. ತಾಯಿ ಇಲ್ಲ ಅಂದ್ರೆ ಅತ್ತೆಗೆ ಕೊಟ್ಟು ಆಶೀರ್ವಾದ ತಗೋಬೇಕು. ಏನ್ ಪಾರ್ವತಿ ಇದು? ಅಮ್ಮ, ತಾಂಬೂಲ. ಇದನ್ನ ಇಲ್ಲಿಗೆ ಯಾಕೆ ತಗೊಂಡ್ಬಂದೆ? ನಿಮಗೆ ಕೊಡೋದಕ್ಕೆ ಅಂತ ತಂದೆ ಅಮ್ಮ. ಅಂದರೆ ವೀರಣ್ಣನ ಮನೆಯಲ್ಲಿ ನಡೆದ ಪೂಜೆಗೆ ನೀನು ಕೂತಿದ್ಯಾ? ಹ್ಞೂ ಅಪ್ಪ. ನಿನ್ನ ಜೊತೆ ಯಾರು ಕೂತಿದ್ರು? ಆದಿತ್ಯನಾ? ಹ್ಞೂ ಅಪ್ಪ. ನಮ್ಮಿಬ್ಬರನ್ನ ನಿಜವಾದ ಗಂಡ ಹೆಂಡತಿ ಅಂತ ಅಂದ್ಕೊಂಡಿದ್ದಾರಲ್ಲ, ಹಾಗಾಗಿ ನಮ್ಮನ್ನೇ ಪೂಜೆ ಕೂರಿಸಿದ್ರಮ್ಮ. ಒಪ್ಕೊಳ್ದೆ ಬೇರೆ ದಾರಿ ಕಾಣಿಸ್ಲಿಲ್ಲ ನಮಗೆ. ಈ ತಾಂಬೂಲನ ತಾಯಿಗೆ ಅಥವಾ ಅತ್ತೆಗೆ ಕೊಟ್ಟರೆ ಮಾಡಿದ ಪೂಜೆಗೆ ಫಲ ಸಿಗುತ್ತಂತೆ. ಪಾರ್ವತಿ, ಏನ್ ಹೇಳ್ತಿದೀಯಾ? ಅಮ್ಮ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನನಗೆ ಅಮ್ಮ ಇಲ್ಲ. ಆ ಸ್ಥಾನದಲ್ಲಿ ನಾನು ನಿಮ್ಮನ್ನು ಕಾಣ್ತಾ ಇದ್ದೀನಿ. ಅದಕ್ಕೋಸ್ಕರ ಇದನ್ನು ನಿಮಗೆ ಕೊಡೋಣ ಅಂತ ಬಂದೆ ಅಮ್ಮ.